ನಾವು ಇವತ್ತು ಹೊಲದಾಗದೀವಿ. ಆ ಹೊಲದಾಗಿರ್ತಕ್ಕಂಥ ರೈತನ ಬಾಳೆ ಹೆಂಗೈತಿ ಮತ್ತು ಅವ ಎಷ್ಟು ಕಷ್ಟ ಅದು ಅನುಭವಿಸ್ತಾನ. ಈಗಿನ ಸರ್ಕಾರ ರೈತಿಗೆ ಏನು ಅನುಕೂಲ ಮಾಡೈತೆ ಅಂತೇಳಿ ಅಲ್ಲಿರ್ತಕ್ಕಂಥ ರೈತನ ಕೇಳೋನು ಬರ್ರಿ. ಹಾಂ ರೈತರ ನಮಸ್ಕಾರ. ರೈತರ ನಮಸ್ಕಾರ ರೀ. ಮಾಲಕರ ನಿಮ್ದು ಯಾವ ಊರು ರೀ? ನಮ್ದು ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಆನೆಗುದ್ದಿ ಗ್ರಾಮ ರೀ. ಯಾವ ಚಾನಲ್ ರೀ ನಿಮ್ಮದು? ನಮ್ದು ವಾಯ್ಸ್ ಆಫ್ ವಿಜಯ್ ಅಂತೇಳಿ ಇನ್ಸ್ಟಾಗ್ರಾಮ್ದಾಗ ಒಂದು ಸಣ್ಣ ಅಕೌಂಟ್ ಐತ್ರಿ. ಹ್ಞೂ ರೀ. ಏನು ಎಲ್ಲರೂ ಬರ್ತಾರೆ ಹಿಂಗೆ ವಿಡಿಯೋ ಮಾಡ್ತಾರೆ ಹೋಗ್ತಾರೆ, ನಮ್ಮನ್ನ ಯಾರು ನಮ್ಮ ದಾದ ಮಾಡೋದಿಲ್ಲ ರೀ. ಏನು ಹಾಕಿರಿ ಹೊಲಕ್ಕೆ? ಉಳ್ಳಾಗಡ್ಡಿ ಹಾಕಿವ್ರಿ, ಮಳಿ ಇಲ್ಲ ಏನು ಇಲ್ಲ. ಹಾಂ ರೀ ಇದೇನ್ರಿ ಉಳ್ಳಾಗಡ್ಡಿ? ಉಳ್ಳಾಗಡ್ಡಿ ರೀ. ಬಾಜು ಯಾವ್ದಾರ ಯಪ್ಪ ಏನಂತ ನೀರ್ ತಗೋತೀವ್ರಿ. ನೀರ್ ತಗೊಂಡ್ ಹಾಸ್ತೀವ್ರಿ, ಮಳಿನೇ ಇಲ್ಲ ಒಟ್ಟಾರಿ. ಜುಬ್ರ ಹಾಕತಿ, ಬರೀ ಕಸ ಹಾಕತಿ. ಕಸ ತೆಗಿಬೇಕಾರೆ ಆಳುಗಳು ಹಚ್ಬೇಕಾರೆ 300-400 ರೂಪಾಯಿ ಹೇಳ್ತಾರ. ಬಂದು 4 ತಾಸು ತೆಗೆದ್ಬೇಕಾರೆ 300-400 ರೂಪಾಯಿ ಪಗಾರ ಕೊಡ್ಬೇಕು. ಮತ್ ರೈತಂದ ಏನ್ ಉಳಿತೈತ್ರಿ? ಗೌರ್ಮೆಂಟ್ ಏನ್ರ ಸ್ಕೀಮ್ ಆತಿ ತಗೊಂಡಿರಿಲ್ರಿ? ಗೌರ್ಮೆಂಟ್ ಏನು ಕೊಟ್ಟಿಲ್ರಿ ನಮಗ. ಬೆಳೆ ಹಾನಿ ಕೊಟ್ಟಿನಂತರ ಅದನ್ನು ಕೊಡವಲ್ರು. ಎಲ್ಲಾ ರೊಕ್ಕ ತುಂಬಿಸ್ಕೊತಾರ, ಬೆಳೆ ಹಾನಿ ರೊಕ್ಕ ತುಂಬಿಸ್ಕೊತಾರ, ಎಲ್ಲಾ ಮಾಡ್ತಾರ. ಒಟ್ಟ ಅಕೌಂಟಿಗೆ ಇನ್ನೂವರೆಗೆ ಜಮಾ ಆಗಿಲ್ರಿ. ಏನ್ರಿ ಮಾಲಕ್ರ ಉಳ್ಳಾಗಡ್ಡಿ ನೋಡಿದ್ರ ಭಾಳ ಹಂಗ್ಲಾಗೈತಿ. ಇದ್ರಾಗ ಹೆಂಗ ಜೀವನ ಕಟ್ಕೊಳಾರಿ ನೀವು? ನೋಡ್ರಿ, ಹೊಲ ಬಿತ್ತಬೇಕಾದ್ರ ಬಾಡಿಗೆ ಗೆಳೆಯರಿ, ಬಾಡಿಗೆ ಗೆಳೆಯಕ್ಕೆ 2,000 ರೂಪಾಯಿ ಕೊಡ್ಬೇಕ್ರಿ. ಮತ್ತು ಬೀಜ ತರಬೇಕ್ರಿ. ಉಳ್ಳಾಗಡ್ಡಿ ಬೀಜ 400 ರೂಪಾಯಿಗೆ ಒಂದು ಪ್ಯಾಕೆಟ್ ಆಗೈತ್ರಿ. ಅದು ಸಾದಾ ಬೀಜ, ಚಲೋ ಬೀಜ 800-900 ರೂಪಾಯಿ ಬೀಜ ಅದಾವ್ರಿ. ಮತ್ತು ಗೊಬ್ಬರ ತರಬೇಕ್ರಿ, 1,400 ರೂಪಾಯಿ ಗೊಬ್ಬರ ರೀ. ಎಲ್ಲ ಸರಾಸರಿ ಎಲ್ಲ ಖರ್ಚು ತೆಗೆದ್ರೆ 10,000 ಗಂಟಲೆ ಆಕತಿ. ಹೊಳ್ಳಿ ನಾವು ಮಾರಕ್ಕೆ ಹೋದ್ರೆ ಒಮ್ಮೆ ಉಳ್ಳಾಗಡ್ಡಿ ರೇಟ್ ಹತ್ತತಿ, ಒಮ್ಮೆ ಹತ್ತೋದಿಲ್ಲ ರೀ. ಮತ್ತು ಪರಿಸ್ಥಿತಿ ನಮ್ದು ಹೆಂಗೆ ರೀ? ರೈತರ ಬಾಳೆವು ಈಗಿನ ಮುಖ್ಯಮಂತ್ರಿಗಳು ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಾರಲ್ರಿ, ಮಾಡ್ಬೋದ? ಎಲ್ಲಿ ಮಾಡ್ತಾರ್ರಿ? ಸುಮ್ಮನೆ ಹೇಳ್ಕೊಂತ ಹೊಂಟಾರ್ರಿ. ತಮ್ಮ ಬಾಳೆ ತಾವು ಬೇಯಿಸ್ಕೊಂತ. ಈಗ ಏನೈತಿಲ್ಲ, BJP ಸರ್ಕಾರ ಬಂದಾಗ ಹಂಗ ರೀ, ಕಾಂಗ್ರೆಸ್ ಸರ್ಕಾರ ಬಂದಾಗ ಹಂಗ. ಯಾವ ಸರ್ಕಾರ ನಂಬಿಕೆ ಮಾಡ್ಬೇಕ್ರಿ? ನಾವು ರೈತರು ನಮ್ಗೆ ಯಾರ್ದಾರ? ನಾವೇ ಸಾಯೋದಲ್ರಿ. ನಮ್ಮ ರಾಜಕೀಯ ವ್ಯವಸ್ಥೆ ಹೆಂಗೈತಪ್ಪ ಅಂದ್ರೆ ಅವ್ರು ತಮ್ಮ ಬ್ಯಾಳೆ ಬೇಯಿಸ್ಕೊಳ್ಳೋದು, ತಮ್ಮ ಅನುಕೂಲಕ್ಕೆ ತಕ್ಕಂಗೆ ತಾವು ಯಾರಿಗೆ ಅನುಕೂಲ ಇರ್ತದೆ ನೋಡ ಅವ್ರಿಗಷ್ಟ ಅನುಕೂಲ ಮಾಡೋಕ್ಕಷ್ಟ ರಾಜಕೀಯ ಪಕ್ಷಗಳದಾವೆ. ಈ ರೈತರಿಗೆ ಅನುಕೂಲ ಆಗಲಿ ಮತ್ತು ರೈತರು ಬೆಳೀಲಿ ಅನ್ನೋ ಅದಕ್ಕಾಗಿ ನಾವು ಓಟ್ ಹಾಕೋದ್ ಮುಂದೆ ಯಾವುದಕ್ಕೆ ಓಟ್ ಹಾಕ್ತೀವಿ, ನಮಗೆ ಯಾವ್ದು ಅನುಕೂಲ ಐತಿ, ನಾವು ಯಾವ ಪಕ್ಷದಿಂದ ಅನುಕೂಲ ಮಾಡ್ಕೋತೀವಿ ಅಂತೇಳಿ ವಿಚಾರ ಮಾಡಿ ಓಟ್ ಹಾಕ್ಬೇಕು ಹೇಳ್ಬೇಕಂತ ಅನಿಸ್ತು, ಹೇಳಿದೆ.